ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 65ನೇ ದಿನ ಒಂದು ಪ್ರೋಮೋ ರಿಲೀಸ್ ಆಗಿದೆ, ಎರಡನೇ ಪ್ರೋಮೋ. ಈ ಪ್ರೋಮೋದಲ್ಲಿ ಐಶ್ವರ್ಯ ಮತ್ತು ಚೈತ್ರ ಹೈಲೈಟ್ ಆಗಿದ್ದಾರೆ. ಯಾಕಂದ್ರೆ ಇವ್ರು ಹೈಲೈಟ್ ಅಂತ ಯಾಕೆ ಹೇಳ್ತಿದ್ರಂದ್ರೆ, 9ನೇ ವಾರ ಮನೆಗೆ ಹೋಗಕ್ಕೆ ಬಾಟಮ್ ಅಲ್ಲಿ ಇದ್ದಿದ್ದು ಇವರೇ. ವೋಟಿಂಗ್ ರಿಸಲ್ಟ್ಸ್ ಅಲ್ಲಿ ಚೈತ್ರ, ಐಶ್ವರ್ಯ, ಶಿಶಿರ್ ಮೂವರು ಬಾಟಮ್ ಅಲ್ಲಿ ಇದ್ರು. ಶೋಭಾ ಶೆಟ್ಟಿ ಹೊರಗಡೆ ಹೋಗೋದ್ರಿಂದ ನಮ್ಮ ಐಶ್ವರ್ಯ ಉಳ್ಕೊಂಡ್ರು, ಇಲ್ಲಾಂದ್ರೆ ಆಕ್ಚುಲಿ ಹೋಗ್ಬೇಕಾಗಿದ್ದು ಐಶ್ವರ್ಯನೇ. ಅಂತದ್ರಲ್ಲಿ ಈ ಪ್ರೋಮೋ ನೋಡಿದಾಗ ಕಮ್ ಬ್ಯಾಕ್ ಮಾಡಿದ್ರ ಇಸ್ ಎ ಗುಡ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಖಂಡಿತವಾಗ್ಲು ಶಿ ಇಸ್ ಗುಡ್ ಕಮ್ ಬ್ಯಾಕ್. ಆ ರೀತಿ ಇದೆ ಪ್ರೋಮೋ. ಚೈತ್ರ ಅವರು ಸೋತ್ರ ಐಶ್ವರ್ಯ ಮುಂದೆ ಅಂತ ಅನ್ಸುತ್ತೆ. ಪ್ರೋಮೋದಲ್ಲಿ ಏನಿದೆ, ಯಾರನ್ನ ಟಾರ್ಗೆಟ್ ಮಾಡಿದ್ರು ಐಶ್ವರ್ಯ ಅವರು ಈ ರೀತಿ ಕಮ್ ಬ್ಯಾಕ್ ಮಾಡಿದ್ದು. ಈ ಸೀಸನ್ ಅಲ್ಲಿ ಈ ರೀತಿ ಮಾತಾಡಿದ್ದು ಮೊದಲನೇ ಸಾರಿ ಐಶ್ವರ್ಯ ಅವರು. ಮಾತಂದ್ರೆ ಚೈತ್ರ, ಚೈತ್ರ ಅಂದ್ರೆ ಮಾತು. ಅಂತರದಲ್ಲೇ ಈ ಮಾತಿನ ಮೂಲಕ ಐಶ್ವರ್ಯ ಅವರು ಚೈತ್ರ ಇದ್ರನೆ ಗೆದ್ರ ಅನ್ಸುತ್ತೆ. ಪ್ರೋಮೋದಲ್ಲಿ ಏನಿದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಎರಡು ನ್ಯೂಸ್ ಚಾನಲ್ಸ್ ಇದೆ, ಅಂದ್ರೆ ಎರಡು ಟೀಮ್ ಆಗಿದೆ. ಎಂಎಂ ಟಿವಿ ಅಂದ್ರೆ ಮೋಕ್ಷಿತಾ, ಶಿಶಿರು, ಚೈತ್ರ, ಹನುಮಂತ, ಧನರಾಜ್ ಇದ್ದಾರೆ. ಡಿಡಿ ಟಿವಿ ಅಂದ್ರೆ ಐಶ್ವರ್ಯ, ಗೌತಮಿ, ಮಂಜು, ಭವ್ಯಗೌಡ, ತ್ರಿವಿಕ್ರಮ್, ಗೋಲ್ಡ್ ಸುರೇಶ್. ಈ ಒಂದು ಸಪರೇಟ್ ಒಂದು ನ್ಯೂಸ್ ಚಾನಲ್ಸ್, ಇವು ಸಪರೇಟ್ ಬೇರೆ ನ್ಯೂಸ್ ಚಾನಲ್ಸ್. ಈ ಪ್ರೋಮೋದಲ್ಲಿ ಚೈತ್ರ ಮತ್ತು ಐಶ್ವರ್ಯ ಇಬ್ರು ನ್ಯೂಸ್ ಓದ್ತಾರೆ. ಅಂತದ್ರಲ್ಲಿ ನಮ್ಮ ಚೈತ್ರ ಅವರು ಗೌತಮಿನ ಟಾರ್ಗೆಟ್ ಮಾಡಿದ್ದಾರೆ. ಯಾಕಂದ್ರೆ ರಾಣಿ ಒಂದು ಟಾಸ್ಕ್ ಅಲ್ಲಿ ಇದ್ದಾಗ ಪಾಸಿಟಿವಿಟಿ ಮುಖವನ್ನು ಕಳಿಸಿ ಬಿದ್ದಿದೆ, ಇವರು ಪಾಸಿಟಿವ್ ಅಲ್ಲ, ಇವ್ರ ಮನಸ್ಸಿಗೆ ತುಂಬಾ ನೆಗೆಟಿವಿಟಿ ಇದೆ ಅಂತ ಹೇಳಿ ನ್ಯೂಸ್ ಓದ್ತಾ ಇದ್ರೆ, ನಮ್ಮ ಐಶ್ವರ್ಯ ಅವ್ರು ಮಾತ್ರ ಹೈಲೈಟ್ ಆಗಿದ್ದಾರೆ ಈ ಪ್ರೋಮೋದಲ್ಲಿ. ಕಾರಣ ಏನಂದ್ರೆ ನೋಡಿ, ಇವರು ರಜತ್ ಅವ್ರನ್ನ, ಹನುಮಂತ್ ಅವ್ರನ್ನ, ಅದಾದ್ಮೇಲೆ ಇನ್ನೊಬ್ರನ್ನ ಟಾರ್ಗೆಟ್ ಮಾಡ್ತಾರೆ. ನಮ್ಮ ಯಾರು ಚೈತ್ರನ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಪಿನ್ ಚೈತ್ರ ನೋಡಕ್ಕೆ ಪಿನ್ ಅಷ್ಟಿದ್ರು ಇವರೆಲ್ಲರಿಗೂ ಪಿನ್ ಇಡ್ತಾರೆ. ಇವರು ಅಣ್ಣ ಸಂಬಂಧ ಬೆಳೆಸ್ಕೊಂತಾರೆ ನಾಮಿನೇಷನ್ ಇಂದ ದೂರ ಆಗಕ್ಕೆ. ಯಾರನ್ನ ಅಣ್ಣ ಅಂತ ಕರೀತಾರೆ ಗೊತ್ತಿಲ್ಲ, ಯಾರನ್ನ ಮನೆಯಿಂದ ಹೊರಗಡೆ ಹಾಕ್ತಾರ ಗೊತ್ತಿಲ್ಲ. ಇವ್ರ ಹತ್ರ ಯಾರಾದ್ರೆ ಕ್ಲೋಸ್ ಆಗಿದ್ರೆ ಅವರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಚೈತ್ರ ಅವರು ನ್ಯೂಸ್ ಹೋಗ್ತಾರೆ. ಅದಾದ್ಮೇಲೆ ನಮ್ಮ ಹನುಮಂತ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಊಸು ಹನುಮಂತ. ಈ ಹನುಮಂತ ಬೇರೆ ಆಡೋದ್ ಬಿಟ್ರೆ ಕಂಟೆಂಟ್ ಕೊಡ್ತೀನಿ, ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅನ್ಕೊಂಡಿದ್ದಾರೆ. ಬಟ್ ಇವರ ವೀಕ್ನೆಸ್ ಏನಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅಂತ. ಅದೇ ರೀತಿಯಾಗಿ ರಜತ್ ಅವ್ರ ಬಗ್ಗೆ, ಕಲಿಯುಗದ ಭೀಮ ಇವರು ಕಸ ಗುಡ್ಸಂದ್ರೆ ಜಾರಿ ಬೀಳ್ತಾನೆ, ನಿದ್ದೆ ಮಾಡಂದ್ರೆ ಇದು ಮಾಡ್ತಾನೆ ಅಂತೇಳಿ ಸ್ವಂತ ಹಾಲ್ ಕಸ್ಕೊಳಕ ಕೆಲಸ ಮಾಡಕ್ ಬರಲ್ಲ, ಕಸ ಗುಡ್ಸಕ್ ಬರಲ್ಲ, ಆ ರೀತಿ ಈ ರೀತಿ ಅಂತೇಳಿ ಟಾಂಗ್ ಕೊಡ್ತಾರೆ. ಖಂಡಿತವಾಗ್ಲು ಈ ಮಾತು ಕೇಳಿದಾಗ ನಂಗೆ ಅನ್ಸಿದ್ದು ಒಂದೇ, ಈ ವಾರ ಈ ಸೀಸ್ ಎ ಗುಡ್ ಕಮ್ ಬ್ಯಾಕ್ ಅಂತ. ಕಮ್ ಬ್ಯಾಕ್ ಬಂದಿದ್ದಾರೆ ಐಶ್ವರ್ಯ ಅವರಂತ. ಎಪಿಸೋಡ್ ನೋಡಿ ಮಾತಾಡಬೇಕು. ಬಟ್ ಎಪಿಸೋಡ್ ನೋಡಕ್ಕಿಂತ ಮುಂಚೆ ಈ ಪ್ರೋಮೋ ನೋಡಿದಾಗ ಏನ್ ಅನ್ಸ್ತು ಅಂದ್ರೆ, ಚೈತ್ರ ವಿರುದ್ಧ ಐಶ್ವರ್ಯ ಅವ್ರು ಗೆದ್ದೇ ಬಿಟ್ರ ಈ ಟಾಸ್ಕ್ ಅಲ್ಲಿ. ಅಂದ್ರೆ ಮಾತಾಡೋದಲ್ಲಿ ಮಾತಾಡೋ ನ್ಯೂಸ್ ಓದೋದ್ರಲ್ಲಾಗ್ಲಿ, ಇಲ್ಲ ಒಂದು ಬರ್ಕೊಂಡಿರೋ ಡೈಲಾಗ್ಸ್ ಆಗ್ಲಿ, ಅವ್ನ್ ಟಾರ್ಗೆಟ್ ಮಾಡಿರೋದಾಗ್ಲಿ, ಅವ್ರ ಬಗ್ಗೆ ಮಾತಾಡೋದಾಗ್ಲಿ, ಇಲ್ಲಿ ಟಾಸ್ಕ್ ಅಂತ ಬಂದಾಗ ಪ್ರತಿಯೊಬ್ಬರ ಬಗ್ಗೆ ಅವ್ರು ಮಾತಾಡ್ಲೇಬೇಕು. ಆ ಟೈಮ್ ಅಲ್ಲಿ ಇವ್ರ ಪಾಯಿಂಟ್ಸ್ ಎಲ್ಲ ಹುಡುಕೊಂಡು ಕರೆಕ್ಟ್ ಆಗಿ ಮಾತಾಡಿದರೆ, ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದ್ರೆ. ಅದರಲ್ಲೂ ಚೈತ್ರ ಅವ್ರ ಬಗ್ಗೆ ಪಿನ್ ಚೈತ್ರ ನೋಡಕ್ಕೆ ಪಿನ್ ಅಷ್ಟೇ ಇರ್ತಾರೆ, ಯಾರ ಪಿನ್ ಇಡ್ತಾರೆ ಗೊತ್ತಿಲ್ಲ. ಇವ್ರ ಜೊತೆಗಿದ್ರೆ ಮನೆಗೆ ಹೋಗೋದು ಗ್ಯಾರಂಟಿ. ಅಣ್ಣ ಅಂತ ಬೇರೆ ಕರೀತಾರೆ ನಾಮಿನೇಷನ್ಸ್ ದೂರ ಆಗಕ್ಕೆ. ಯಾರ ಅಣ್ಣನೋ ಯಾರು ಬೇರೆನೋ ಗೊತ್ತಿಲ್ಲ, ಆ ರೀತಿ ಮಾಡ್ತಾ ಇದ್ರೆ ಚೈತ್ರ ಅಂತ ಹೇಳಿ ಟಾರ್ಗೆಟ್ ಮಾಡಿದಾಗ ನನ್ಗನ್ಸಿದ್ದು ಒಂದರೆ, ಚೈತ್ರ ಸೋತ್ರ ಐಶ್ವರ್ಯ ವಿರುದ್ಧ ಅಂತ ಅನ್ಸುತ್ತೆ ಈ ಪ್ರೋಮೋ ನೋಡಿದಾಗ. ಮತ್ತೆ ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ, ಯಾವ ನ್ಯೂಸ್ ಚಾನಲ್ ಸಪೋರ್ಟ್ ಮಾಡ್ತೀರಾ? ಡಿಡಿ ಟಿವಿನ, ಎಂಎಂ ಟಿವಿನ? ಡಿಡಿ ಟಿವಿ ಬೇರೆ ನಮ್ಮ ಚಾನಲ್ ಹೆಸರು, ದಯವಿಟ್ಟು ಚಾನಲ್ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಎಂಎಂ ಟಿವಿ ಆದ್ರೆ ಕಮೆಂಟ್ ಮಾಡಿ ನಿಮ್ಮ ಫೇವರೇಟ್ ಚಾನಲ್ ಯಾವ್ದಂತ. ಹಾಗೇನೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.